ಏನು ಸ್ಮೈಲು ನೀವೇ ನಿಮ್ಗೆ ಇಷ್ಟನೇನದು ನೋಡಿ ಗೈಸ್ ಇಷ್ಟು ಬೇಗ ಜೆರಾಕ್ಸ್ ತಗೊಂತಿದ್ದಾನೆ. ಇವನು ಓಡ್ತಿರೋ ಸ್ಪೀಡ್ ನೋಡ್ರೆ ಇವನು ಸುಭಾಷ್ ಚಂದ್ರ ಬೋಸ್ ಸೆಲ್ಫಿ. ಈ ಶಿಷ್ಯನು ಆಡ್ತಿದ್ದಾನೆ, ಇವಾಗ ತೆಗ್ದ. ಇದೆಲ್ಲ ಚಿಕ್ಕ ವಯಸ್ಸಲ್ಲಿ ಆಡ್ತಿದ್ದಾನೆ. ಟಿಕ್ಲೆಟ್ 2 ಇದೆ. ಪರವಾಗಿಲ್ಲ. ಯಾವ್ದಾನ ಎವಲ್ಯೂಷನ್ ತೋರಿಸಿ ಎವಲ್ಯೂಷನ್ ಬಾಯಲ್ಲಿ ಏನೋ ಐತೆ ಅಂದರೆ ಚಿನ್ನಮ್ಮ ಐತೆ, ಅದಕ್ಕೆ ಮಾತಾಡ್ತಿಲ್ಲ ಅಷ್ಟೇ. ಸಮಾಚಾರ ಏನಿಲ್ಲ ಮಚ್ಚ, ಹೆಂಗಿದ್ಯಾ? ಇಲ್ಲೇನು ಹುಡುಗಿ ಜೊತೆ ಮಾತಾಡ್ತಿಲ್ಲ, ಹುಡುಗಿ ಜೊತೆನೆ ಕ್ಯಾಮ್ರಾ ಜೊತೆ ಮಾತಾಡಿ. ಏನು ಹುಡುಗಿರು ಹೆಂಗೆ ಇನ್ನೊಂದ್ಸಲ ತೋರ್ಸೋ ನೋಡಿ. ಬರೀ ಒಂದು ಇದಾಡ್ತಾನೆ, ಇಲ್ಲಾಂದ್ರೆ ಫ್ರೀ ಫೈರ್ ಆಡ್ತಾನೆ. ನೋಡಿ ಅಂಕಲ್, ನಿಮ್ಮ ಹುಡುಗ ಚೆನ್ನಾಗಿ ಓದ್ತಿದ್ದಾನೆ. ಆಯ್ತು ಸುಮ್ಮನೆ ಹೇಳಿದ್ದ ಅಂಕಲ್ ನೋಡ್ತಿದ್ರ ಒಳ್ಳೆಯವನು, ಸ್ವಲ್ಪ ಕಿತಾಪದಿ ಆಯ್ತು ಬಿಡ. ಯಾಕ ಏನಾಯ್ತು ಲಾಗಲ್ಲಿ ಹೇಳ್ತಿದ್ದೀನಿ ಅಂದ್ಬಿಟ್ಟು ಆಯ್ಕೊಂಡಾನ್. ಇವಾಗ ಒಂದು ಎಥಿಕಲ್ ಹ್ಯಾಕಿಂಗ್ ಅಂತ ಮುಗೀತು. ನಮ್ಗೆ ಇವನಿದ್ದಾನೆ ಅಭಿ, ಊಟ ತೊಗೊಂಬಂದಿದ್ದೆ ದೇವಸ್ಥಾನ. ಹೌದು, ಇವತ್ತು ರಾಘವೇಂದ್ರ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಊಟ ಅಲ್ಲೇ ಊಟ ಕೊಡ್ತಾರೆ, ಸಿಗುತ್ತೆ ತಾನೆ. 1 ಗಂಟೆ ನಾಶ ನಮಗೆ. ಸೈಲೆಂಟ್ ಆಗಿಬಿಟ್ಟಿದ್ದಾನೆ, ಕ್ಯಾಮ್ರಾ ಆನ್ ಮಾಡಿದ್ದೀನಿ. ಏನು ಮಾಡಿದೆ ಮಚ್ಚ? ಪಾಸ್ವರ್ಡ್ ಆನ್ ಮಾಡಿಲ್ಲ, ಅದಕ್ಕೆ ಹೌದಾ? ಫುಲ್ ಹುರ್ಕೊಂಡ್ಬಿಟ್ಟಿಲ್ಲ ನೋಡಿ. ಏನು ಮಚ್ಚ? ನಾನು ಯಾರ ಹೆಸರು ಎತ್ತಿಲ್ಲ, ನಾವೆಲ್ಲ ಸೀರಿಯಸ್ ಆಗಿರ್ಬೇಕು. ಇಲ್ಲಿ ಬಿಡ ಮಚ್ಚ, ಕೈಗೆ ಏನಿಲ್ಲ, ಏನೋ ಹಾಸ್ಪಿಟಲ್ ಆನ್ ಮಾಡಿಲ್ಲ ಅಂದ್ಬಿಟ್ಟು ಹುರ್ಕೊಂಡ್ಬಿಟ್ಟಿದ್ದಾರಂತೆ. ಅದು ಫ್ರೀ ಫೈರ್ ಆಡೋಕ್ಕಪ್ಪ ಕಸ್ಟಮು ಅದು ಇದು. ನೀನು ಆಡ್ತೀಯ ಫ್ರೀ ಫೈರ್? ಒಳ್ಳೆ ಹುಡುಗ ನೋಡಿ, ಈಗ ಆಡೋಲ್ಲ ಇವನು. ಆಡ್ತೀಯ ಫ್ರೀ ಫೈರ್ಲಿ? ಒಂದಿನ ಮನೇಲಿರೋ ಸುಮ್ಮನೆ ಯಾಕೋ ಬರ್ತೀಯಾ? ಅದೇನು ಗೊತ್ತು, ಇದೇನಿದು? ಅದೇ ಫ್ರೀ ಫೈರ್ ಸ್ಕ್ಯಾನರು. ಸರಿ ಆಯ್ತು ಬಿಡ. ಒಂದು ಮಾತಾಡಿದ್ರೆ ಒಟ ಮಾಡ್ಕೊಂಡೇ ಹೋಗ್ತಾನೆ ಗೈಸ್. ನೋಡಿ ಹಿಂಗೆ ಕಿತಾಪತಿ ಮಾಡ್ತಿರ್ತಾರೆ ಇವರು. ನೋಡಿ ಗೈಸ್, ನಮ್ಮ ಗಗನ್ ಏನು ಪಲ್ಯ? ರೊಟ್ಟಿ. ಏನ ನಿಂದು? ಏನ ಕಕ್ಕೂರ್ದಿ ಅಂದ್ರೆ? ನಿಮ್ಮಮ್ಮ ರೊಟ್ಟಿ ಮಾಡೋಕ್ಕೂ ಬರುತ್ತಾನ? ಬಿಡ ಕೈ ಬಿಡ. ಪಲ್ಯ ಚೆನ್ನಾಗೈತಲ್ಲ? ನೀನು ತಿನ್ನ ಸುಮ್ಮನೆ, ನೀನು ತೆಗಿಯಲ್ಲ. ಚೆನ್ನಾಯ್ತು, ಅಷ್ಟು ಆಯ್ತು. ಗೈಸ್ ನಮಸ್ಕಾರ, ಹೊಸ ಲಾಗ್ ಸ್ವಾಗತ. ಆಚೆ ಬಂದಿದ್ದೀವಿ, ಊಟ ಆಗೈತೆ, ಸುಮ್ಮನೆ ಆಚೆ ಬಂದಿದ್ವಿ. ಈ ಶಿಷ್ಯಂದ್ರು ಇಲ್ಲಿದ್ದಾರೆ. ಏನೋ ಹೋಟ್ಲ್ ಬಗ್ಗೆ ಸ್ವಲ್ಪ ಮಾತಾಡ್ತಿದ್ದೆ. ನೀನು ಬಟ್ಟೆಗಳ ಅಂಗಡಿ ಇಟ್ಕೊಂಡ್ಬಿಡು, ನಾನು ಕ್ಯಾಶರ್ ಇಟ್ಬಿಡೋಣ. ಅವ್ನು ಪಕ್ಕದಲ್ಲಿ ಇರುತ್ತಲ್ಲ ಅಂತ ಹೇಳ್ತಿಲ್ಲ. ಅಂದ್ರೆ ಇವನೇನು ಹೇಳ್ತಿರೋದಂದ್ರೆ ಅವನು ಮ್ಯಾನೇಜ್ ಮಾಡ್ತಾನೆ, ಇವನು ಏನಪ್ಪ ಕ್ಯಾಶಿಯರ್ ಇವನು ತಾನೇ ಹೇಳಕ್ ಬರ್ತಿರೋದು. ನೀವು 4 ನೀವು ಮ್ಯಾನೇಜ್ ಮಾಡಿ, 4 ನೀವು ಮ್ಯಾನೇಜ್ ಮಾಡ್ಕೊಳ್ಳಿ. ನಾನು ಅದರಲ್ಲಿ ಬಿಸ್ನೆಸ್ ಕ್ಯಾಶಿಯರ್. ಗೈಸ್ ಏನ್ ಗೊತ್ತಾ, ಇವನು ನಾವು ಒಂದೊಂದು ಅಂಗಡಿ ಹಾಕಿದ್ರೆ ಇವನು ಅದ್ರಲ್ಲಿ ಕ್ಯಾಶಿಯರ್ ಅಂತೆ. ಅದ್ರಲ್ಲಿ ಅದೇ ಕ್ಯಾಶ್ ಒಂಚೂರು ಸೈಡಿಗೆ ಇಟ್ಕೊಂಡು ಒಂದು 20 ರೂಪಾಯಿ 10 ರೂಪಾಯಿ ನಮ್ಗೆ ಕೊಟ್ಬಿಟ್ಟು ಹೋಗ್ತಾನೆ ಇವನು. ಸರ್ ಕಳ್ಳನ ಮಗ ಪ್ಲಾನ್ ಹಾಕಿರೋದು ನೋಡಿ ಹೆಂಗ್ ಹಾಕೊಂಡಿದ್ದಾನೆ. ಬಂದಿರೋದ್ರಲ್ಲಿ ಇನ್ನೂ ಒಂದು 20 ರೂಪಾಯಿ ಜೇಬಲ್ಲಿ ಹಾಕೊಂಡು ಹೋಗ್ತೀಯಲ್ಲ. ಎಲ್ಲ ಕ್ಯಾಮ್ರಾ ಕಡೆ ತಿರ್ಗಿಸು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಬಿಸ್ನೆಸ್ ಅದು ಮುಂದೆ ನೋಡೋಣ. ಇವತ್ತು ವುಮೆನ್ RCB ಮ್ಯಾಚ್ ಇದೆ. ಹೌದಾ? ಲಾಸ್ಟ್ ಇಯರ್ ಮ್ಯಾಚಿನ ಇವತ್ತು ಯಾರು ಮರೆಯಕ್ ಆಗ್ತಿಲ್ಲ. ಲಾಸ್ಟ್ ಇಯರ್ ಮೆನ್ಸ್ RCB ಮ್ಯಾಚ್. ಈ ವರ್ಷನು ವುಮೆನ್ಸ್ ಪ್ಲಸ್ ಮೆನ್ಸ್ ಇಬ್ರು ಗೆಲ್ಲೇಬೇಕು. ಜೈ RCB, ನಮ್ಮ ಉಸಿರು, ನಮ್ಮ ಹೆಮ್ಮೆ RCB. ಈ ಸಲ ಚೆನ್ನಾಗಿ ಆಡ್ತಾರೆ ಬಿಡ, ನನ್ನಂತೂ ಪಕ್ಕ ಗ್ಯಾರಂಟಿ. ನಾವಂತೂ ಚೆನ್ನಾಗಿ ಆಡ್ತಾರೆ ಗುರು. ನಾವು ಹೆಣ್ಮಕ್ಳು ಗಂಡ್ಮಕ್ಳು ಅಂತ ನೋಡೋದಿಲ್ಲ, ನೀವು ನೋಡಿ. ನಿಮ್ಗೆ ಗೊತ್ತೇನೋ ಎಲ್ಲಾನು ಪ್ರೋತ್ಸಾಹಿಸಿ. ವುಮೆನ್ಸ್ ಅಲ್ಲಿ ಒಂದು ಕಪ್ ಐತೆ, ಮೆನ್ಸ್ ಅಲ್ಲಿ ಒಂದು ಕಪ್ ಐತಿ ಇವಾಗ ನಮ್ಮ ಹತ್ರ. ಗೈಸ್ ನೋಡಿ, ಆ ಪ್ಲಾನ್ ಇವ್ರ ಹತ್ರ ಶೇರ್ ಮಾಡ್ತಿದ್ದಾನೆ, ಹೇಳ್ತಿದ್ದಾನೆ ನೋಡಿ.
ಎಲ್ಲರಿಗೂ ನಾನೇ ತಗೊಂಡು ಏಯ್ ಅವನು ಕ್ಯಾಶ್ ಸೈಡಲ್ಲಿ ಹಾಕೊಂಡು ಇನ್ನೇ 20 ರೂಪಾಯಿ ಕೊಟ್ಟು ಹೋಗ್ತಾನ ಅವನು ಅಂತವನು. ಸ್ಕ್ಯಾನರ್ ಇಟ್ಟಿದ್ರೆ ಸ್ಕ್ಯಾನರ್ ಅವನು ತೆಗ್ದು ಹಾಕೊಂಡು ಸುಮ್ಮನೆ ನಮ್ಮ ಮಂದಿರೋ ಥರ ಆ ಥರ ಪ್ಲಾನ್ ಮಾಡಿದ್ದಾನೆ ಕಳ್ಳನ ಮಗ ಇವನು. ಗೈಸ್ ನೋಡಿ ಗೈಸ್, ಇಷ್ಟು ಬೇಗ ಜೆರಾಕ್ಸ್ ತಗೊಂತಿದ್ದಾನೆ. ನಾವೇ ಇನ್ನ ಬಂದು 2 ದಿನ ಆಯ್ತು ಅಷ್ಟೇ, ಅವನು ಅವಾಗಲೇ ಜೆರಾಕ್ಸ್ ತಗೊಂತಿದ್ದಾನೆ ಟೆಕ್ಸ್ಟ್ ಬುಕ್ಸ್ ಎಲ್ಲ. ಓದ ಹುಡುಗ ಅಂತ ಗೊತ್ತು ಬಿಡ ನೀನು, ಓದ ಹುಡುಗ ಬಿಡ ನೀನು ಶಿಷ್ಯ, ನೀನು ಓದ ಹುಡುಗ ನಂಗೆ ಗೊತ್ತು ಬೇಡ. ಏನ್ ಮಾಡಕ್ಕಾಗಲ್ಲ, ಒಂದು ಇಯರ್ಗೆ 1000. ಮತ್ತೆ ಅದನ್ನೇ ತಾನೇ ಹಂಗೆ ಹೊಡೆದಿ ನೀನು. ನೆಕ್ಸ್ಟ್ ಇಯರ್ ಕೇಳ್ತಾರೆ, ನೆಕ್ಸ್ಟ್ ಇಯರ್ ಕೇಳಿದ್ರೆ ಅಷ್ಟೇ. ಅದೇ ಜಾಗದಲ್ಲೇ ಹೊಡಿ. ಹಂಗಲ್ಲ ಹಂಗೆ ಹೊಡೆದೆ ನಾನು. ಹಂಗೆ ಹೊಡೆದಿದ್ದ. ಇವನು ಕಟ್ಟಿದ ಅಂದ್ರೆ ಇವನು ಒಂದೇ ಸಲ ಕಟ್ಬಿಡ್ತಾನೆ ಅನ್ಕೊಂಡೆ. ಫುಲ್ ಬಿಟ್ಟೇ ಇಲ್ಲ ನಾನು. ಡಿಸ್ಕಷನ್ ಮಾಡ್ತಿದ್ದಾರೆ ನೋಡಿ ಟಾಪಿಕ್ ಎಲ್ಲಿಂದ ಎಲ್ಲಿ. ಅದು ಏನ್ ಗೊತ್ತಾ, ಒಂದ್ಸಲ ಮತ್ತೆ ಮಚ್ಚ ಸಮಾಚಾರ ಏನಲ್ಲ ಮಚ್ಚ, ನಂಗೆ ಕಂಟೆಂಟ್ ಮಚ್ಚ ಅವ್ನು ಕೊಡಕ್ ಹೋಗ್ಬೇಡ ಮಚ್ಚ, ಎಲ್ಲ ಕಿತಾಪತಿ ಮಾಡ್ತಾನೆ ಹೇಳಿದೀನಿ. ನಿಮ್ಗೆಲ್ಲ ಐತೆ ಬಿಡ ಎಕ್ಸ್ಪೀರಿಯನ್ಸ್, ನಂಗೆ ಗೊತ್ತು. ಸೆಲ್ಫಿ ಮಚ್ಚ ಬಾಯಲ್ಲಿ ಬಾರ ಇಂಗ್ಲೀಷ್ ಯಾವಾಗ ತಗೊಂತೀಯ ಟೆಕ್ಸ್ಟ್ ಬುಕ್? ಹೌದು, ನೀನು ಕನ್ನಡ ಕೊಡು ಮಚ್ಚ, ನೋಡೋಣ. ಅಕಸ್ಮಾತ್ ಅವ್ರು ಏನಾದ್ರು ಬೈದ್ರೆ ಇಟ್ಕೊಂಡ್ಬಿಡೋಣ. ಗೈಸ್ ಇವನು ಓದ್ ಸೆಮ್ದು ತಗೊಂಡ್ಬಂದಿದ್ದಾನೆ. ಆ ಮ್ಯಾಮ್ ಅಕಸ್ಮಾತ್ ಚೆಕ್ ಮಾಡಿಲ್ಲ ಅಂದ್ರೆ, ಯೂಟ್ಯೂಬ್ ನೋಡ್ಬಿಟ್ಟಾರ, ಚೆಕ್ ಮಾಡಿಲ್ಲ ಅಂದ್ರೆ ಓಕೆ ಅಟೆಂಡೆನ್ಸ್ ಕೊಡ್ತಾರೆ. ಚೆಕ್ ಮಾಡಿದ್ರೆ ಏನಪ್ಪ ಬ್ಯಾಗಲ್ಲಿ ಇಟ್ಕೊಂಡ್ಬಿಡ್ತೀವಿ ಅಷ್ಟೇ. ನೋಡ್ಲಿ ಬಿಡು, ನಾವು ರಿಯಾಲಿಟಿ ತಾನೆ ಹೇಳ್ತಿರೋದು. ಗೈಸ್ ಒಂದು ಸ್ವಲ್ಪ ಹಂಗೆ ಸೆನ್ಸಿಟಿವ್ ಅಂತ ಹೇಳಲ್ಲ ಮಾಡ. ಹೌದಾ ಗೈಸ್ ಸಾಂಗ್ ನೋಡಿ ಎಂತ ಆಗ್ತಾನೆ. ನೋಡೋಣ ಬರ, ಅದೇನು ಗಾಡಿ ಆಚೆ ಅಂತ ಸುಮ್ಮನೆ ಇಲ್ಲ ಅಲ್ಲ ಕಾಸು. ಕಾಂಟ್ರವರ್ಸಿ ಆಗೈತೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಇವ್ನು ಯಾರು ನೋಡೋನು, ಏನ್ ಹೇಳ್ತಾನೆ ನೋಡಿ ಅವನು. ಶಿವಮ್ಗೆ ಆಕ್ಸಿಡೆಂಟ್ ಆಗಿದೆ ಬಟ್ ಏನೂ ಆಗಿಲ್ಲ ಅಂತ ಬರೆಯೋಣ ಅಷ್ಟೇ. ಪರಮಾತ್ಮ ನಿನ್ಗೆ ಇಷ್ಟನೇನದು ಸಾಂಗು? ಬೊಂಬೆ ಬೊಂಬೆ ಸಾಂಗು ಇಲ್ಲ ಹೇಳೋ. ಆಫ್ ಮಾಡ್ದ. ಅದು ಹೆಂಗ್ ಗೊತ್ತಾ, ಸುಮ್ಮನೆ ಕುತ್ಕೊಂಡಿದೀವಿ, ಸಾರಿ ನಿಂತ್ಕೊಂಡಿದೀವಿ ಇಲ್ಲೇ ಮಾತಾಡ್ಕೊಂಡು. ಎಲ್ಲ ಆಚೆ ಅಂದ್ರು, ಇಷ್ಟೇ ಆಚೆ ಅಂತೂ ಹೋಗೋಣ, ಇಲ್ಲೇ ಮಾತಾಡೋದು. ಆಮೇಲೆ ಹೋಗೋ ಟೈಮ್ ಆದಾಗ, ಅದು ಬೇರೆ ಇಂಗ್ಲೀಷ್ ಪೀರಿಯಡ್ ಐತೆ. ಅಜಯ್ ಅದೇನ್ ಗೊತ್ತಾ, ಟೆಕ್ಸ್ಟ್ ಬುಕ್ ತಗೊಂಡಿಲ್ಲ. ಬೊಂಬೆ ತುಂಬಾ ಬಿಸಿ ಬಿಟ್ಟಿದ್ದಾರೆ ಕಸಿ. ಏನ್ ಸ್ಮೈಲು ಇದು ನೋಡಿ, ಇದ ಆನ್ ಐತ್ ಮಾಡು. ಎರಡು ಕಲಾವಿದ. ನೆಕ್ಸ್ಟ್ ಸೀಸನ್ ಅಲ್ಲಿ ಇವ್ರಿಬ್ರು ಬರ್ತಾರೆ, ಸಪೋರ್ಟ್ ಮಾಡಿ ಇವ್ರಿಗೆ. ಸರಿ ನಾನು ನೆಕ್ಸ್ಟ್ ಸರಿಗಮಪ ಕಂಟೆಸ್ಟೆಂಟ್ ನೀವೇ. ಬೀಳಿಸ್ತಿರೋ ಓಡಿಸ್ರೋ ಅವರು. ಲೇ ಕುತ್ಕೊಳ್ಳೋ, ಇಲ್ಲಿ ಕುತ್ಕೊಳ್ಳೋ, ಇಲ್ಲಿ ಇಲ್ಲಿ ಕುತ್ಕೊಳಕ್ ಬೇಡ ಅಂತ ನೋಡಿ. ಕುತ್ಕೊಳ್ಳೋ, ಲೋ ಬೀಳ್ತಾರೋ, ಹಂಗೆ ಬೇಡ ಬೀಳ್ತಾರೋ ಸುಮ್ಮನೆ. ಗೈಸ್ 4 ಜನ. ಲೇ ಬೇಡ ಗುರು, ಲೇ ಪ್ಯಾಂಟು ಒಯ್ ಪ್ಯಾಂಟು. ಇವನು ಓಡ್ತಿರೋ ಸ್ಪೀಡ್ ನೋಡ್ರೆ ಇವನು ಸುಭಾಷ್ ಚಂದ್ರ ಬೋಸ್ ಆಗ್ಬೋದು. ಗಾಡ್ ಇಸ್ ಗ್ರೇಟ್. ಪ್ಯಾಂಟು ಗೈಸ್ ಹಂಗೆ ಹೋಗ್ತಿದ್ದಾನೆ. ಪ್ಯಾಂಟ್ ಕೆಳಗಡೆ ಇಳಿದ್ರೆ ಏನು ಎಲ್ಲ ಕಾಣಿಸುತ್ತೋ, ಹುಷಾರಾಗಿದ್ದೀರಲ್ಲ. ಅಷ್ಟೇ ಗೈಸ್, ಅಲ್ಲಿವರೆಗೂ ಹೋಗ್ತಾರೆ ಮತ್ತೆ ವಾಪಸ್ ಬರ್ತಾರೆ, ಅಷ್ಟೇ ಇವ್ರ ಕತೆ. ಪ್ರಿನ್ಸಿಪಲ್ ಇಲ್ಲ ಅಂತ ಪ್ರಿನ್ಸಿಪಲ್ ಇದ್ದಿದ್ರೆ ಆಟ ಆಡ್ತಾರ್ರಿ. ಏನಾಯ್ತಾ ಹೋಯ್ತಾ? ನಿನ್ ವೇಟ್ ತುಂಬ ಐತಲ್ಲ ಅಜಯ್, ಇಳಿ ಅಜಯ್. ಪಂಚರ್ ಆದ್ರೆ ಕೇಳ್ಬೇಡ.
ಹೋದ್ರು ನೋಡಿ ಗೈಸ್ ಇವಾಗ ಕ್ಲಾಸಿಗೆ ಹೋಗ್ತಿದ್ವಿ. ನನ್ನ ಮಕ್ಳು ಎಲ್ಲಿ ಹೋಗಿದ್ದಾರೆ ನನಗಂತೂ ಗೊತ್ತಿಲ್ಲ. ನಮ್ದು ಇಂಗ್ಲೀಷ್ ಐತೆ ಹೋಗ್ತೀವಿ. ಅವರೇ ನಾನು ಅಲ್ಲಿ ಕುತ್ಕೊಂಡಿರೋದು ಅವರಲ್ಲ. ಕುಂದನ್ ಮಚ್ಚ ನಿಮ್ಮ ಮನೆಗೆ ಬರ್ತೀನಿ ಒಂದ್ಸಲ ಪಕ್ಕ ನೋಡು. ಇದೇ ಮತ್ತೆ ನೀನು ಟೈಮ್ ಹೇಳೋ ಅವಾಗಲೇ ಬರ್ತೀವಿ ಪಕ್ಕ. ಮರ್ತೋಗ್ಬಿಡೋ ಕುಂದನ್. ಗೈಸ್ ದೇವಸ್ಥಾನಕ್ಕೆ ಹೋಗ್ತಿದ್ವಿ, ರಾಘವೇಂದ್ರ ದೇವಸ್ಥಾನಕ್ಕೆ. ಅಭಿ ಮುಂಚೆ ಹೋಗ್ಬಿಟ್ಟಿದ್ದಾನೆ. ಯಾಕೇನಾಯ್ತು ಮಚ್ಚ? ಇಲ್ಲ ಅಭಿ ಅಂತೂ ಮುಂಚೆ ಹೋಗ್ಬಿಟ್ಟಿದ್ದಾನೆ. ಇವಾಗ ನಾವು ಹೋಗ್ತಿದ್ದೀವಿ, ಊಟ ಮಾಡಿ ಮನೆಗೆ ಹೋಗೋದು ಅಷ್ಟೇ. ಮಿಕ್ಕಿರೋರು ಇನ್ನೂ ಹಿಂದೆ ಬರ್ತಿದ್ದಾರೆ. ಗೈಸ್ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹಿಂದಿನ ಬ್ಲಾಗ್ ನೋಡಿ ಅಂದರೆ ಹಿಂದಿನ ಬ್ಲಾಗ್ ನೋಡಿ. ನಾನು ನಿಮ್ಗೆಲ್ಲ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಆದರೆ ಹೇಳ. ಗೈಸ್ ಇದು ಹೊಸ ಆ್ಯಕ್ಟಿಂಗು ಕ್ಯಾಮ್ರಾ ಮುಂದೆ. ನಿಮ್ಮಪ್ಪ ನೋಡ್ತಾರದು, ನಿಮ್ಮಪ್ಪ ಹೋಗ್ತಾರ ಅದು ಭಯ ಆದರೆ ಇಲ್ವಾ? ಸರಿ ಗೈಸ್ ಬೈ, ನೆಕ್ಸ್ಟ್ ವೀಡಿಯೋ ಸಿಗೋಣ.